It is my joy and privilege to connect with you, my dear brothers and sisters. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನ ಭೇಟಿ ಮಾಡುವಂತದ್ದು ನನಗೆ ಇರುವಂತಹ ದೊಡ್ಡ ಸಂತೋಷ ಮತ್ತು ಸೌಭಾಗ್ಯವಾಗಿದೆ. Our God is alive. ನಮ್ಮ ದೇವರು ಜೀವಿಸುವಾತನು. Say with me, Jesus is alive. ನನ್ನ ಸಂಗಡ ಹೇಳ್ರಿ, ಯೇಸು ಸ್ವಾಮಿ ಜೀವಿಸುವಾತನು. He is filling me. ಆತನು ನನ್ನನ್ನು ತುಂಬಿಸುತ್ತಿದ್ದಾನೆ. He is leading me. ಆತನು ನನ್ನನ್ನು ಮುನ್ನಡೆಸುತ್ತಿದ್ದಾನೆ. He is taking me to different level. ಆತನು ನನ್ನನ್ನು ವಿವಿಧ ಹಂತಗಳಿಗೆ ಕರೆದುಕೊಂಡು ಹೋಗುತ್ತಿದ್ದಾನೆ. Say it again with me. ನನ್ನೊಂದಿಗೆ ಮತ್ತೊಮ್ಮೆ ಹೇಳ್ರಿ. He is filling me. ಆತನು ನನ್ನನ್ನು ತುಂಬಿಸುತ್ತಿದ್ದಾನೆ. Jesus is leading me. ಯೇಸು ಸ್ವಾಮಿ ನನ್ನನ್ನು ಮುನ್ನಡೆಸುತ್ತಿದ್ದಾನೆ. Jesus is taking me to a different level. ಯೇಸು ಸ್ವಾಮಿ ನನ್ನನ್ನು ವಿವಿಧ ಹಂತಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾನೆ. Welcome to freedom. ಬಿಡುಗಡೆಗೆ ಸ್ವಾಗತ. May the Spirit of God continue to move in and through us. ದೇವರ ಆತ್ಮನು ಎಡೆಬಿಡದೆ ನಮ್ಮಲ್ಲಿ ನಮ್ಮ ಮೂಲಕ ವಾಸಿಸಲಿ. So before we could hear the word, ನಾವು ದೇವರ ವಾಕ್ಯವನ್ನ ಕೇಳುವುದಕ್ಕಿಂತ ಮೊದಲು please do share this telecast and subscribe to this channel. ದಯವಿಟ್ಟು ಈ ನೇರ ಪ್ರಸಾರವನ್ನ ಹಂಚಿಕೊಳ್ಳ್ರಿ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, so that we all will be blessed and hear the voice of the Spirit. ಆಗ ನಾವೆಲ್ಲರೂ ಆಶೀರ್ವಾದ ಹೊಂದಬಹುದು ಮತ್ತು ದೇವರ ಆತ್ಮನ ಸ್ವರವನ್ನ ಕೇಳಬಹುದು. Let us pray. ನಾವು ಪ್ರಾರ್ಥನೆ ಮಾಡೋಣ. We give you praise, O Master Jesus, O Lord. ನಮ್ಮ ಕರ್ತನಾದ ಯೇಸುವೆ, ನಮ್ಮ ಯಜಮಾನನೇ, ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. What a wonderful God we serve. ನಾವು ಸೇವಿಸುವ ದೇವರು ಅದ್ಭುತ ಸ್ವರೂಪನು. He knows the end from the beginning. ಪ್ರಾರಂಭದಿಂದಲೇ ಆತನಿಗೆ ಅಂತ್ಯವು ಗೊತ್ತಿದೆ. You know what we should be, what we should not be. ನಾವೇನಾಗಬೇಕು, ಏನಾಗಬಾರದು ಎಂಬುದು ಆತನಿಗೆ ಗೊತ್ತಿದೆ. You know where we should be, where we should not be. ನಾವೆಲ್ಲಿರಬೇಕು, ಎಲ್ಲಿರಬಾರದು ಎಂಬುದು ನಿನಗೆ ಗೊತ್ತಿದೆ. You know what we should do, what we should not do. ನಾವೇನ್ ಮಾಡಬೇಕು, ನಾವೇನ್ ಮಾಡಬಾರದು ಎಂಬುದು ನಿನಗೆ ಗೊತ್ತಿದೆ. You know our next steps. ನಮ್ಮ ಮುಂದಿನ ಹೆಜ್ಜೆಗಳು ನಿನಗೆ ಗೊತ್ತಿವೆ. You know what your children are going through. ನಿನ್ನ ಮಕ್ಕಳು ಏನು ಹಾದು ಹೋಗುತ್ತಿದ್ದಾರೆ ಎಂಬುದು ನಿನಗೆ ಗೊತ್ತಿದೆ. Today intervene in their situation. ಇವತ್ತು ಅವರ ಪರಿಸ್ಥಿತಿಗಳಲ್ಲಿ ನೀನು ಮಧ್ಯ ಪ್ರವೇಶಿಸು, ನಿನ್ನ ಕಾರ್ಯಗಳನ್ನು ಮಾಡು. Let this be a day of manifestation of God. ಇದು ದೇವರ ಪ್ರಕಟಣೆಯ ದಿನವಾಗಿರಲಿ. Let your spirit move. ನಿನ್ನ ಆತ್ಮನು ಚಲಿಸಲಿ. We surrender to you. ನಮ್ಮನ್ನೇ ನಾವು ನಿನಗೆ ಒಪ್ಪಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ. We have been discussing about going to the other side. ಆಚೆ ದಡಕ್ಕೆ ಹೋಗುವುದರ ಬಗ್ಗೆ ನಾವು ಚರ್ಚೆ ಮಾಡುತ್ತಾ ಇದ್ದೇವೆ. Based on Matthew chapter 14:22 onwards. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯದ 22ನೇ ವಚನದ ಆಧಾರದಲ್ಲಿ Regarding the storm. ಬಿರುಗಾಳಿಯ ವಿಷಯವಾಗಿ. So we covered 2 episodes. ಈಗ ನಾವು 2 ಎಪಿಸೋಡ್ಗಳನ್ನ ಮುಗಿಸಿದ್ದೇವೆ. This is the third part of that same series. ಇದು ಅದೇ ಸರಣಿಯ 3ನೆಯ ಭಾಗ. We are going to the other side. ನಾವು ಆಚೆ ದಡಕ್ಕೆ ಹೋಗುತ್ತಿದ್ದೇವೆ. Say with me, I am going to the other side. ನನ್ನ ಜೊತೆ ಹೇಳ್ರಿ, ನಾನು ಆಚೆ ದಡಕ್ಕೆ ಹೋಗುತ್ತಿದ್ದೇನೆ. I am leaving behind many things of the past. ನಾನು ಹಿಂದಿನ ಅನೇಕ ಕಾರ್ಯಗಳನ್ನ ಬಿಟ್ಟು ಬಿಡುತ್ತಿದ್ದೇನೆ. Say with me, my Jesus asked me ನನ್ನ ಜೊತೆ ಹೇಳ್ರಿ, ನನ್ನ ಯೇಸು ನನಗೆ ಹೇಳಿದ್ದು to leave behind many things. ಅನೇಕ ಕಾರ್ಯಗಳನ್ನ ಬಿಟ್ಟು ಬಿಡಬೇಕು. And he is sending me to the next level. ಮತ್ತು ಆತನು ನನ್ನನ್ನು ಮುಂದಿನ ಹಂತಕ್ಕೆ ಕಳುಹಿಸುತ್ತಿದ್ದಾನೆ. Say with me, I am advancing. ನನ್ನ ಜೊತೆ ಹೇಳ್ರಿ, ನಾನು ಅಭಿವೃದ್ಧಿ ಆಗುತ್ತಾ ಇದ್ದೇನೆ. Say with me, I am going from strength to strength. ನನ್ನ ಜೊತೆ ಹೇಳ್ರಿ, ನಾನು ಬಲದಿಂದ ಬಲಕ್ಕೆ ಸಾಗುತ್ತಿದ್ದೇನೆ. Say with me, I am going from glory to glory. ನನ್ನ ಜೊತೆ ಹೇಳ್ರಿ, ನಾನು ಮಹಿಮೆಯಿಂದ ಮಹಿಮೆಗೆ ಹೋಗುತ್ತಿದ್ದೇನೆ. Not casually saying like that. Say with confidence, I am going from glory to glory. ಸಹಜವಾಗಿ ಹೇಳುವಂತದ್ದಲ್ಲ, ಬದಲಾಗಿ ಆತ್ಮವಿಶ್ವಾಸದಿಂದ ಮಹಿಮೆಯಿಂದ ಮಹಿಮೆಗೆ ಹೋಗುತ್ತಿದ್ದೇನೆ. Do you believe it? ನೀವು ಇದನ್ನ ನಂಬ್ತೀರಾ? Say amen. ಆಮೆನ್ ಹೇಳ್ರಿ. So today is the third part series of going to the other side. ಇಂದು ಆಚೆ ದಡಕ್ಕೆ ಹೋಗುವುದರ ಸರಣಿಯ 3ನೆಯ ಭಾಗ. This season is different. ಈ ಕಾಲ ವ್ಯತ್ಯಾಸವಾದದ್ದು. It might look like difficult season. ಇದು ಕಷ್ಟದ ಕಾಲವಾಗಿ ಅನಿಸಬಹುದು. The season of storm. ಇದು ಬಿರುಗಾಳಿಯ ಕಾಲ.
season of storm. ಬಿರುಗಾಳಿಯ ಕಾಲ. Jesus put the disciples in the boat. ಯೇಸು ಸ್ವಾಮಿ ಶಿಷ್ಯರನ್ನ ದೋಣಿ ಹತ್ತಿಸಿದರು. He told them to go to the other side. ಆತನು ಅವರಿಗೆ ಆಚೆ ದಡಕ್ಕೆ ಹೋಗುವಂತೆ ಹೇಳಿದನು. He dismissed the crowd. ಆತನು ಜನರನ್ನ ಕಳುಹಿಸಿಬಿಟ್ಟನು. After performing the miracle of food, ಊಟದ ಅದ್ಭುತ ಕಾರ್ಯವನ್ನ ಮಾಡಿದ ನಂತರ now they are on their own. ಈಗ ಅವರು ಸ್ವಂತವಾಗಿ ಇದ್ದಾರೆ. Jesus went to the mountain top. ಯೇಸು ಸ್ವಾಮಿ ಬೆಟ್ಟವನ್ನೇರಿದನು. Now the storm is hitting the boat. ಈಗ ಬಿರುಗಾಳಿ ಹಡಗಿಗೆ ಬಡಿಯುತ್ತಿದೆ. Season of storm. ಬಿರುಗಾಳಿಯ ಸಮಯ. Season of storm. ಬಿರುಗಾಳಿಯ ಸಮಯ. It was God who put them in the boat. ದೇವರು ಅವರನ್ನ ದೋಣಿ ಹತ್ತಿಸಿದರು. But when the storm hit the boat, ಆದ್ರೆ ಬಿರುಗಾಳಿ ದೋಣಿಗೆ ಬಡಿದಾಗ God seems to be silent. ದೇವರು ಮೌನವಾಗಿರುವಂತೆ ಅನ್ನಿಸುತ್ತದೆ. Number one, season of dryness. ಮೊದಲನೇದಾಗಿ ಒಣಗಿರುವುದರ ಸಮಯ. Season of dryness. ಒಣಗಿರುವಿಕೆಯ ಸಮಯ. Just in the previous season, they saw the abundance of provision of God. ಹಿಂದಿನ ಸಮಯದಲ್ಲಿ ಅವರು ದೇವರ ಸೌಲಭ್ಯದ ಸಮೃದ್ಧಿಯನ್ನು ನೋಡಿದ್ರು. Instantly, the season has changed. ತಕ್ಷಣ ಸಮಯ ಬದಲಾಗಿದೆ. 12 baskets remaining food left behind. 12 ಪುಟ್ಟಿ ರೊಟ್ಟಿಗಳು ಅವರಿಗೆ ಉಳಿದಿದ್ದವು. Now the disciples were on their own. ಈಗ ಶಿಷ್ಯರು ತಾವಾಗಿಯೇ ಇದ್ದಾರೆ. When the storm hit, ಬಿರುಗಾಳಿ ಬೀಸಿದಾಗ God seems to be far from them. ದೇವರು ಅವರಿಂದ ದೂರವಿರುವಂತೆ ಅನ್ನಿಸುತ್ತಿದೆ. God was not speaking. ದೇವರು ಮಾತನಾಡುತ್ತಾ ಇರಲಿಲ್ಲ. It looked like intertestamental period. ಅದು ಆ ಕತ್ತಲೆಯ ಯುಗದ ಹಾಗೆ ಇತ್ತು. There is a season between the Old Testament and the New Testament in the Bible. ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ನಡುವೆ ಒಂದು ಸಮಯವಿದೆ. It's called intertestamental period. ಅದನ್ನು ಕತ್ತಲೆಯ ಸಮಯ ಅಥವಾ ಯುಗ ಎಂಬುದಾಗಿ ಕರೀತಾರೆ. They say it's 400 plus years. ಸುಮಾರು 400ಕ್ಕೂ ಹೆಚ್ಚು ವರ್ಷಗಳು ಎಂಬುದಾಗಿ ಹೇಳ್ತಾರೆ. God was silent. ದೇವರು ಮೌನವಾಗಿದ್ದನು. Now God was silent in that situation while the disciples were going through storm. ಶಿಷ್ಯರು ಬಿರುಗಾಳಿಯನ್ನ ಎದುರಿಸುತ್ತಿದ್ದಾಗ ಆ ಸಮಯದಲ್ಲಿ ದೇವರು ಮೌನವಾಗಿದ್ದರು. Though they had word, they don't have word. ಅವರಿಗೆ ವಾಕ್ಯ ಇತ್ತಾದರೂ ಅವರ ಜೊತೆಯಲ್ಲಿ ವಾಕ್ಯ ಇರಲಿಲ್ಲ. Jesus said, go to the other side. ಯೇಸು ಸ್ವಾಮಿಯೇ ಆಚೆ ದಡಕ್ಕೆ ಹೋಗ್ರಿ ಎಂದು ಹೇಳಿದ್ರು. Now Jesus, the word, is not presently present with them. ಈಗ ವಾಕ್ಯವಾಗಿರುವ ಯೇಸು ಸ್ವಾಮಿ ಅವರ ಜೊತೆಯಲ್ಲಿ ಅಲ್ಲಿ ಇಲ್ಲ. God seems to be silent. ದೇವರು ಮೌನವಾಗಿರುವಂತೆ ಅನಿಸುತ್ತಿದೆ. Synagogue leader Jairus comes and falls at the feet of Jesus. ಸಭಾಮಂದಿರದ ಅಧಿಕಾರಿಯಾದ ಯಾಯಿರನು ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬೀಳುತ್ತಿದ್ದಾನೆ. Lord, have mercy on my daughter who is dying. ಕರ್ತನೆ, ಸಾಯುವ ಸ್ಥಿತಿಯಲ್ಲಿರುವ ನನ್ನ ಮಗಳನ್ನು ಕರುಣಿಸು. Please come and heal my daughter. ದಯವಿಟ್ಟು ಬಂದು ನನ್ನ ಮಗಳನ್ನು ಗುಣಪಡಿಸು. Without saying anything, Jesus goes with Jairus. ಏನು ಹೇಳದೆ ಯೇಸು ಸ್ವಾಮಿ ಯಾಯಿರನ ಜೊತೆ ಹೋಗ್ತಿದ್ದಾರೆ. Word was with him. ವಾಕ್ಯ ಆತನ ಜೊತೆಯಲ್ಲಿತ್ತು. Because Jesus was the word. ಯಾಕೆಂದ್ರೆ ಯೇಸು ಸ್ವಾಮಿಯೇ ಆ ವಾಕ್ಯ. He was walking with the word. ಆತನು ವಾಕ್ಯದೊಂದಿಗೆ ನಡೆಯುತ್ತಿದ್ದನು. But the word is not saying any word. ಆದ್ರೆ ವಾಕ್ಯ ಯಾವುದೇ ವಾಕ್ಯವನ್ನ ಹೇಳ್ತಿಲ್ಲ. Are you confused? ನಿಮಗೆ ಗೊಂದಲ ಆಗ್ತಾ ಇದೆಯಾ? There is a written word. ಬರೆಯಲ್ಪಟ್ಟಿರುವ ವಾಕ್ಯವಿದೆ. There is a saying word. ಹೇಳುವ ವಾಕ್ಯವಿದೆ. Saying word in a particular situation for a particular person about the particular problem. ಹೇಳುವ ವಾಕ್ಯ ನಿರ್ದಿಷ್ಟವಾದಂತಹ ವ್ಯಕ್ತಿಗೆ ನಿರ್ದಿಷ್ಟವಾದ ಸಮಯದಲ್ಲಿ ನಿರ್ದಿಷ್ಟವಾದ ಪರಿಸ್ಥಿತಿಗನುಸಾರವಾಗಿರುತ್ತದೆ. Jesus, the word, was walking with Jairus. ವಾಕ್ಯವಾಗಿರುವ ಯೇಸು ಸ್ವಾಮಿ ಯಾಯಿರನೊಂದಿಗೆ ಹೋಗುತ್ತಿದ್ದನು. Without saying any word. ಯಾವುದೇ ವಾಕ್ಯವನ್ನು ಹೇಳದೆ. The silence of God. ದೇವರ ಮೌನ. They call it the deafening silence of God.
ಅದನ್ನ ಅವರು ದೇವರ ವ್ಯಾಖ್ಯಾನಿಸುವ ಮೌನ ಎಂಬುದಾಗಿ ಕರೀತಾರೆ. The silence of God is so loud that he could not hear the voice of God. ದೇವರ ಮೌನ ಎಷ್ಟು ಗಟ್ಟಿ ಜೋರಾಗಿರುತ್ತದಂದ್ರೆ ದೇವರ ಸ್ವರ ಅವನಿಗೆ ಕೇಳಿಸಲಿಲ್ಲ. God is not saying anything further. ದೇವರು ಮುಂದೆ ಇನ್ನೇನು ಹೇಳ್ತಿಲ್ಲ. Jairus was walking with God, God was walking with Jairus. ಯಾಯಿರನು ದೇವರೊಂದಿಗೆ ನಡೆಯುತ್ತಿದ್ದನು, ದೇವರು ಯಾಯಿರನೊಂದಿಗೆ ನಡೆಯುತ್ತಿದ್ದನು. But they are not conversing, they are not hearing. ಆದ್ರೆ ಅವರು ಪರಸ್ಪರ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ತಿರಲಿಲ್ಲ, ಕೇಳಿಸಿಕೊಳ್ಳುತ್ತಿರಲಿಲ್ಲ. The disciples were experiencing the absence of the presence of God. ಶಿಷ್ಯರು ಸಹ ದೇವರ ಪ್ರಸನ್ನತೆಯ ಅನುಪಸ್ಥಿತಿಯನ್ನ ಅನುಭವಿಸುತ್ತಿದ್ದರು. We know God is omnipresent. ದೇವರು ಸರ್ವವ್ಯಾಪಿ ಎಂಬುದು ನಮಗೆ ಗೊತ್ತು. But he is not manifesting his presence. ಆದ್ರೆ ಆತನು ತನ್ನ ಪ್ರಸನ್ನತೆಯನ್ನ ಪ್ರಕಟಪಡಿಸುತ್ತಿಲ್ಲ. He will manifest when he wants to manifest. ಆತನು ಯಾವಾಗ ತನಗೆ ಪ್ರಕಟಿಸಬೇಕೆಂಬುದಾಗಿ ಅನ್ನಿಸುತ್ತದೋ ಆಗ ಪ್ರಕಟಿಸುತ್ತಾನೆ. In that manifestation of the presence of God, he might speak. ದೇವರ ಪ್ರಸನ್ನತೆಯ ಆ ಪ್ರಕಟಣೆಯಲ್ಲಿ ಬಹುಶಃ ಆತನು ಮಾತನಾಡಬಹುದು. You don't know what is happening except what God already said. ದೇವರು ಈಗಾಗಲೇ ಹೇಳಿರುವುದನ್ನ ಬಿಟ್ರೆ ಏನಾಗ್ತಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲ್ಲ. Only Jesus put them in the boat and told them to go to the other side. ಯೇಸು ಸ್ವಾಮಿ ಅವರನ್ನ ದೋಣಿ ಹತ್ತಿಸಿ ಆಚೆ ದಡಕ್ಕೆ ಹೋಗ್ರಿ ಎಂಬುದಾಗಿ ಹೇಳಿದ್ದು ಮಾತ್ರವೇ ಗೊತ್ತು. But when storm hit, no voice. ಆದ್ರೆ ಬಿರುಗಾಳಿ ಬಂದಾಗ ಯಾವುದೇ ಸ್ವರ ಇಲ್ಲ. Unexpected happened. ಅನಿರೀಕ್ಷಿತವಾದದ್ದು ಸಂಭವಿಸಿತು. Though it was easy, never knew this was coming. ಸುಲಭವಾಗಿತ್ತಾದರೂ ಇದನ್ನ ಅವರು ನಿರೀಕ್ಷೆ ಮಾಡಿರಲಿಲ್ಲ. Go to the other side. ಆಚೆ ದಡಕ್ಕೆ ಹೋಗ್ರಿ. Several times they went. ಅನೇಕ ಸಲ ಅವರು ಹೋಗಿದ್ರು. But this time it's different. ಆದ್ರೆ ಈ ಸಲ ಪರಿಸ್ಥಿತಿ ಭಿನ್ನವಾಗಿದೆ. They were going with the word. ಅವರು ವಾಕ್ಯದೊಂದಿಗೆ ಹೋಗ್ತಿದ್ರು. According to the word. ವಾಕ್ಯದ ಪ್ರಕಾರ ಹೋಗ್ತಿದ್ರು. But word is not with them at that point. ಆದ್ರೆ ಆ ಸಮಯದಲ್ಲಿ ವಾಕ್ಯ ಅವರ ಜೊತೆಯಲ್ಲಿ ಇಲ್ಲ. Sometimes God reveals the distant future. ಕೆಲವೊಮ್ಮೆ ದೇವರು ದೂರದ ಭವಿಷ್ಯವನ್ನ ಪ್ರಕಟಪಡಿಸ್ತಾರೆ. But he doesn't reveal the process. ಆದ್ರೆ ವಿಧಾನವನ್ನ ಅವರು ಪ್ರಕಟಪಡಿಸಲ್ಲ. Some of you are sitting and saying yes. ನಿಮ್ಮಲ್ಲಿ ಕೆಲವರು ಕೂತಿರುವವರು ಹೌದು ಅಂತ ಹೇಳ್ತಿದ್ದೀರಾ. Because that's what he told Joseph in the Old Testament. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನಿಗೂ ಆತನಿದನ್ನ ಹೇಳಿದನು. Your parents will come and bow before you. ನಿನ್ನ ತಂದೆ ತಾಯಿಗಳು ಬಂದು ನಿನ್ನ ಎದುರಿನಲ್ಲಿ ಅಡ್ಡ ಬೀಳುವರು. Your siblings will come and bow before you. ನಿನ್ನ ಒಡ ಹುಟ್ಟಿದವರು ಬಂದು ನಿನ್ನ ಎದುರು ಅಡ್ಡ ಬೀಳುವರು. He spoke of the end. ಆತನು ಅಂತ್ಯದ ಬಗ್ಗೆ ಹೇಳಿದನು. The process God did not reveal. ಆದ್ರೆ ವಿಧಾನವನ್ನ ದೇವರು ಪ್ರಕಟಪಡಿಸಲಿಲ್ಲ. When his brothers put him in that pit, ಅವನ ಅಣ್ಣಂದಿರು ಅವನನ್ನ ಆ ಗುಂಡಿಯೊಳಗೆ ಹಾಕಿದಾಗ, in order to kill Joseph, ಯೋಸೇಫನನ್ನ ಕೊಲ್ಲುವುದಕ್ಕಾಗಿ, no voice from God. ದೇವರ ಸ್ವರ ಇರಲಿಲ್ಲ. God did not reveal that process to Joseph. ದೇವರು ಯೋಸೇಫನಿಗೆ ಆ ವಿಧಾನವನ್ನ ಪ್ರಕಟಪಡಿಸಲಿಲ್ಲ. When Joseph was accused in that palace, ಯೋಸೇಫನ ಮೇಲೆ ಆ ಅರಮನೆಯಲ್ಲಿ ಆರೋಪ ಬಂದಾಗ, when Mrs. Potiphar accused Joseph of misbehaving, ಪೋಟಿಫರನ ಹೆಂಡತಿ ಯೋಸೇಫನ ನಡತೆಯ ಮೇಲೆ ಆರೋಪ ಮಾಡಿದಾಗ, God did not speak on Joseph's defense. ದೇವರು ಯೋಸೇಫನ ಪರವಾಗಿ ಮಾತನಾಡಲಿಲ್ಲ. When Joseph ended up in the prison, ಯೋಸೇಫನು ಸೆರೆಮನೆಯಲ್ಲಿದ್ದಾಗ, Joseph did not know what is the next step. ಮುಂದಿನ ಹಂತ ಏನೆಂಬುದಾಗಿ ಯೋಸೇಫನಿಗೆ ಗೊತ್ತಿರಲಿಲ್ಲ. God only spoke of the end. ದೇವರು ಅಂತ್ಯದ ಬಗ್ಗೆ ಮಾತ್ರವೇ ಹೇಳಿದ್ರು. God never revealed the process. ಆದ್ರೆ ದೇವರು ವಿಧಾನವನ್ನ ಎಂದಿಗೂ ಪ್ರಕಟಪಡಿಸಲಿಲ್ಲ. In the pit, no voice of God. ಆ ಗುಂಡಿಯಲ್ಲಿಯೂ ದೇವರ ಸ್ವರ ಇರಲಿಲ್ಲ. In the palace, no voice from God. ಅರಮನೆಯಲ್ಲಿಯೂ ದೇವರಿಂದ ಸ್ವರ ಬರಲಿಲ್ಲ. In the prison, no voice from God. ಸೆರೆಮನೆಯಲ್ಲಿಯೂ ದೇವರ ಸ್ವರ ಬರಲಿಲ್ಲ. Season of dryness. ಒಣಗಿರುವಿಕೆಯ ಸಮಯ. Season of dryness. ಒಣಗುವಿಕೆಯ ಸಮಯ. The Joseph in the New Testament is different. ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿರುವಂತಹ ಯೋಸೇಫನ ಸ್ಥಿತಿ ಭಿನ್ನವಾಗಿದೆ. Just now
He got engaged to Mary. ಮರಿಯಳೊಂದಿಗೆ ಆಗ ತಾನೇ ಅವನಿಗೆ ವಿವಾಹ ನಿಶ್ಚಯವಾಗಿತ್ತು. I don't know what the young people go through of the engagement. ನಿಶ್ಚಿತಾರ್ಥದ ಭಾವನೆ ಯವನಸ್ಥರಲ್ಲಿ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. Between engagement and marriage is one of the best season of your life. ನಿಶ್ಚಿತಾರ್ಥ ಮತ್ತು ಮದುವೆಯ ನಡುವೆಯ ಸಮಯ ನಿಮ್ಮ ಜೀವಿತದ ಉತ್ತಮ ಸಮಯವಾಗಿರುತ್ತದೆ. Not because the worst is coming after marriage. ಯಾಕೆಂದ್ರೆ ಮದುವೆ ಆದ ಮೇಲೆ ಘೋರವಾದದ್ದು ಬರುತ್ತದೆ, ಅದಕ್ಕಾಗಿ ಅಲ್ಲ. Not because that your best is going to come to an end before marriage. ನಿಮ್ಮ ಉತ್ತಮ ದಿನಗಳು ಮದುವೆಗಿಂತ ಮುಂಚಿತವಾಗಿಯೇ ಕೊನೆಯಾಗುತ್ತವೆ ಎಂಬುದಕ್ಕಾಗಿ ಅಲ್ಲ. Some of you are saying, yes brother, yes, that's true. ನಿಮ್ಮಲ್ಲಿ ಕೆಲವೊಬ್ರು ಹೇಳ್ತಿದ್ದೀರಾ, ಹೌದು ಬ್ರದರ್, ಹೌದು, ನೀವು ಹೇಳೋದು ನಿಜ. Because none of us listen to the advice of Apostle Paul. ಯಾಕೆಂದ್ರೆ ನಮ್ಮಲ್ಲಿ ಯಾರೊಬ್ಬರು ಅಪೊಸ್ತಲನಾದ ಪೌಲನ ಸಲಹೆ ಕೇಳಿಲ್ಲ. Because you are going to face trouble, I want to spare you from it. We never listened. ನೀವು ಕಷ್ಟಗಳನ್ನ ಎದುರಿಸಲಿಕ್ಕಿದ್ದೀರಾ, ಅದರಿಂದ ನಿಮ್ಮನ್ನ ಉಳಿಸಬೇಕೆಂಬುದಾಗಿ ನಾನು ಹೇಳ್ತಿದ್ದೇನೆ ಅಂದ್ರು ಯಾರು ಕೇಳಲಿಲ್ಲ. That's a lighter vein. ಅದೊಂದು ಕಡಿಮೆಯಾದ ಭಾರ. That's just a joke. ಅದೊಂದು ಸುಮ್ಮನೆ ಒಂದು ತಮಾಷೆ. Anyway, Joseph was at the peak probably of his enjoyment after engagement. ಯೋಸೇಫನು ತನ್ನ ನಿಶ್ಚಿತಾರ್ಥವಾದ ನಂತರ ಸಂತೋಷದ ಉತ್ತುಂಗದಲ್ಲಿ ಇದ್ದನು. There came a disaster. ಆದ್ರೆ ಆಗ ಒಂದು ವಿಪತ್ತು ಬಂತು. That his fiancée was pregnant. ಏನೆಂದರೆ ತಾನು ಮದುವೆ ಆಗುವ ಹುಡುಗಿ ಗರ್ಭಿಣಿ. What a disaster. ಎಂತ ಒಂದು ವಿಪತ್ತು. My God, season of dryness. ಅಯ್ಯೋ ದೇವ್ರೇ, ಇದು ಒಣಗಿರುವಿಕೆಯ ಸಮಯ. The plane went to the peak and crashed. ವಿಮಾನ ಮೇಲಕ್ಕೆ ಹಾರಿ ಕೆಳಗೆ ಬಿದ್ದು ನಷ್ಟವಾಯಿತು. He decided to divorce. ಅವನು ವಿಚ್ಛೇದನ ಕೊಡಲು ತೀರ್ಮಾನಿಸಿದನು. The silence was more louder than sound. ಮೌನವು ಶಬ್ದಕ್ಕಿಂತಲೂ ಹೆಚ್ಚಿನದಾದಂತಹ ಶಬ್ದವಾಗಿತ್ತು. Deafening sound of silence. ಮೌನವನ್ನ ವಿವರಿಸುವಂತಹ ಶಬ್ದ. And of course God spoke to Joseph in the dream later. ಆದ್ರೆ ನಂತರದಲ್ಲಿ ದೇವರು ಯೋಸೇಫನೊಂದಿಗೆ ಕನಸಿನಲ್ಲಿ ಮಾತನಾಡಿದರು. Season of dryness. ಒಣಗಿರುವಿಕೆಯ ಸಮಯ. We all go through it. ನಾವೆಲ್ಲರೂ ಇದನ್ನ ಹಾದು ಹೋಗಬೇಕು. Disciples went through it. ಶಿಷ್ಯರು ಸಹ ಅದನ್ನ ಹಾದು ಹೋದ್ರು. Number 2, season of loneliness. ಎರಡನೇದಾಗಿ ಒಂಟಿತನದ ಸಮಯ. Season of speaking but yet lonely. ಮಾತನಾಡುವಂತಹ ಸಮಯವಾದರೂ ಒಂಟಿತನ ಇರುತ್ತದೆ. Jesus put them in the boat and told them to go to the other side. ಯೇಸು ಸ್ವಾಮಿ ಅವರನ್ನ ದೋಣಿ ಹತ್ತಿಸಿ ಆಚೆ ದಡಕ್ಕೆ ಹೋಗ್ರಿ ಅಂತ ಹೇಳಿದ್ರು. So they were going not without word. ಆದ್ದರಿಂದ ಅವರು ವಾಕ್ಯವಿಲ್ಲದೆ ಹೋಗ್ತಾ ಇರಲಿಲ್ಲ. They had the word. ಅವರ ಬಳಿ ವಾಕ್ಯ ಇತ್ತು. But still when storm hit, loneliness. ಅಷ್ಟಾದರೂ ಬಿರುಗಾಳಿ ಬಂದಾಗ ಒಂಟಿತನ ಕಾಡಲಾರಂಭಿಸಿತು. The presence of God was not felt. ದೇವರ ಪ್ರಸನ್ನತೆ ಅನುಭವಿಸಲು ಆಗಲಿಲ್ಲ. When you are lonely, ನೀವು ಒಂಟಿಯಾಗಿರುವಾಗ remind you are not without word. ನೀವು ವಾಕ್ಯವಿಲ್ಲದೆ ಇಲ್ಲ ಅನ್ನುವುದನ್ನ ನೆನಪಿಸಿಕೊಳ್ಳ್ರಿ. Because Jesus said, ಯಾಕೆಂದ್ರೆ ಯೇಸು ಸ್ವಾಮಿ ಹೇಳಿದ್ದು, never will I leave you. ನಾನ್ ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ. Never will I forsake you. ನಾನ್ ನಿಮ್ಮನ್ನ ಎಂದಿಗೂ ತೊರೆಯುವುದಿಲ್ಲ. Go to the other side. ಆಚೆ ದಡಕ್ಕೆ ಹೋಗಿರಿ. Never will I leave you. ನಾನ್ ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ. You had the word. ನಿಮ್ಮ ಬಳಿ ವಾಕ್ಯ ಇದೆ. You have the word. ನೀವು ವಾಕ್ಯವನ್ನ ಹೊಂದಿದ್ದೀರಿ. But unable to experience the presence. ಆದ್ರೆ ಪ್ರಸನ್ನತೆಯನ್ನು ಅನುಭವಿಸಲು ಮಾತ್ರ ಆಗ್ತಿಲ್ಲ. You are struggling with the word. ನೀವು ವಾಕ್ಯದೊಂದಿಗೆಯೇ ಕಷ್ಟಪಡುತ್ತಿದ್ದೀರಿ. You are not struggling without it. ಅದಿಲ್ಲದೆ ನೀವು ಕಷ್ಟಪಡ್ತಿಲ್ಲ. Jairus was walking with Jesus. ಯಾಯಿರನು ಯೇಸು ಸ್ವಾಮಿಯ ಜೊತೆಯಲ್ಲಿ ಹೋಗುತ್ತಿದ್ದನು. Then the news comes from Jairus' house. ಆಗ ಯಾಯಿರನ ಮನೆಯಿಂದ ಸುದ್ದಿ ಬರ್ತಿದೆ. Your daughter is dead. ನಿನ್ನ ಮಗಳು ಸತ್ತು ಹೋದಳು. Don't bother the teacher. ಬೋಧಕನಿಗೆ ತೊಂದರೆ ಕೊಡಬೇಡ. Jesus immediately spoke up. ಯೇಸು ಸ್ವಾಮಿ ತಕ್ಷಣವೇ ಅಲ್ಲಿ ಮಾತನಾಡ್ತಿದ್ದಾರೆ. Till then Jesus did not speak with Jairus. ಅಲ್ಲಿಯ ತನಕ ಯೇಸು ಸ್ವಾಮಿ ಯಾಯಿರನ ಸಂಗಡ ಮಾತನಾಡಲಿಲ್ಲ. Though they were walking together. ಅವರು ಒಟ್ಟಾಗಿ ನಡೀತಾನೆ ಇದ್ರು. But Jesus never spoke anything.
ಆದ್ರೆ ಯೇಸು ಸ್ವಾಮಿ ಏನನ್ನೂ ಹೇಳಲಿಲ್ಲ. When the bad news came, ಆದ್ರೆ ಕೆಟ್ಟ ಸುದ್ದಿ ಬಂದಾಗ, when the worst news came to Jairus, ಘೋರವಾದಂತ ಸಮಾಚಾರ ಯಾಯಿರನ ಬಳಿಗೆ ಬಂದಾಗ, then Jesus spoke. ಆಗ ಯೇಸು ಸ್ವಾಮಿ ಮಾತನಾಡ್ತಿದ್ದಾರೆ. He said to Jairus, ಆತನು ಯಾಯಿರನಿಗೆ ಹೇಳಿದ್ದು, do not be afraid. ಹೆದರಬೇಡ, Just believe. ನಂಬು, Your daughter will be healed. ನಿನ್ನ ಮಗಳು ಬದುಕುವಳು. Don't be afraid. ಹೆದರಬೇಡ, Just believe. ನಂಬಿಕೆ ಮಾತ್ರ ಇರಲಿ. Your daughter will be healed. ನಿನ್ನ ಮಗಳು ಬದುಕುವಳು. He heard the word. ಅವನು ವಾಕ್ಯವನ್ನ ಕೇಳಿಸಿಕೊಂಡನು. He is walking with the presence. ಅವನು ಪ್ರಸನ್ನತೆಯೊಂದಿಗೆ ನಡೆಯುತ್ತಿದ್ದನು. But that walk must be the loneliest walk of Jairus. ಆದ್ರೆ ಆ ನಡೆ ಯಾಯಿರನ ಒಂಟಿತನದ ನಡೆಯಾಗಿತ್ತು. I heard my Jesus say. ನಾನು ನನ್ನ ಯೇಸು ಸ್ವಾಮಿ ಹೇಳಿದ್ದನ್ನ ಕೇಳಿದೆ. I also heard my household people what they said. ಹಾಗೆಯೇ ನನ್ನ ಮನೆಯವರು ಏನ್ ಹೇಳಿದ್ರು ಅದನ್ನೂ ನಾನು ಕೇಳಿಸಿಕೊಂಡೆ. I am caught between fact and truth. ಆದ್ರೆ ಈಗ ನಾನು ನಿಜ ಸಂಗತಿ ಮತ್ತು ಸತ್ಯದ ನಡುವೆ ಸಿಕ್ಕಿಕೊಂಡಿದ್ದೇನೆ. We heard God, Jesus saying, go to the other side. ನಾವು ಯೇಸು ಸ್ವಾಮಿ ನೀವು ಆಚೆ ದಡಕ್ಕೆ ಹೋಗ್ರಿ ಎಂಬುದಾಗಿ ಹೇಳಿದ್ದನ್ನ ಕೇಳಿದ್ದೇವೆ. We left the shore. ನಾವು ದಡವನ್ನ ಬಿಟ್ಟು ಬಂದಿದ್ದೇವೆ. We are in between. ಈಗ ನಾವು ನಡುವೆ ಇದ್ದೇವೆ. Loneliness. ಒಂಟಿತನ. Some of you are going through. ನಿಮ್ಮಲ್ಲಿ ಕೆಲವರು ಅದನ್ನ ಹಾದು ಹೋಗ್ತಿದ್ದೀರಿ. You are going according to the direction of God. ನೀವು ದೇವರ ಮಾರ್ಗದರ್ಶನದ ಅನುಸಾರವಾಗಿಯೇ ಹೋಗುತ್ತಿದ್ದೀರಿ. But still there's something is missing. ಅಷ್ಟಾದರೂ ಏನೋ ಒಂದು ಕಡಿಮೆ ಆಗಿದೆ. It is someone missing. ಯಾರೋ ಒಬ್ಬರು ಕಡಿಮೆ ಆಗಿದ್ದಾರೆ. Now may I say this in bracket? ಈಗ ನಾನು ಇದನ್ನ ಆವರಣ ಚಿಹ್ನೆಯಲ್ಲಿ ಹೇಳ್ತೇನೆ. Be careful in your lonely moments. ನಿಮ್ಮ ಒಂಟಿತನದ ಸಮಯಗಳಲ್ಲಿ ಎಚ್ಚರವಾಗಿರ್ರಿ. Because the enemy will come and whisper. ಯಾಕೆಂದ್ರೆ ವೈರಿ ಬಂದು ಪಿಸುಗುಟ್ಟುವಂಥದ್ದು. So and so loves you. ಇಂತಿಂತವರು ನಿಮ್ಮನ್ನ ಪ್ರೀತಿಸ್ತಾರೆ. Such and such person looking at you. ಅಂತಂತವರು ನಿಮ್ಮನ್ನ ನೋಡ್ತಿದ್ದಾರೆ. Because you are going through loneliness. ಯಾಕೆಂದ್ರೆ ನೀವು ಒಂಟಿತನದಲ್ಲಿ ಇದ್ದೀರಿ. You can just hook up with that person. ನೀವು ಆ ವ್ಯಕ್ತಿಯೊಂದಿಗೆ ಬೆರೆಯಬಹುದು. That's the enemy's lie. ಅದು ವೈರಿಯ ಸುಳ್ಳು. That's the enemy's lie. ಅದು ವೈರಿಯ ಸುಳ್ಳು. Beware. ಎಚ್ಚರವಾಗಿರ್ರಿ. In your lonely moments, ನಿಮ್ಮ ಒಂಟಿತನಗಳಲ್ಲಿ God alone is your guide. ದೇವರು ಮಾತ್ರವೇ ನಿಮ್ಮ ಮಾರ್ಗದರ್ಶಕನು. God alone can fill you. ದೇವರೊಬ್ಬನು ಮಾತ್ರವೇ ನಿಮ್ಮನ್ನು ತುಂಬಿಸಲು ಸಾಧ್ಯ. God's word alone can be your faith walk. ದೇವರ ವಾಕ್ಯ ಒಂದೇ ನಿಮ್ಮ ನಂಬಿಕೆಯ ನಡೆಯಾಗಿರಲು ಸಾಧ್ಯ. You may not feel anything. ನಿಮಗೇನು ಅನ್ನಿಸದೇ ಇರಬಹುದು. But you need to believe. ಆದ್ರೆ ನೀವು ನಂಬಬೇಕು. When you believe, ನೀವು ನಂಬುವಾಗ feelings will follow. ಭಾವನೆಗಳು ಹಿಂಬಾಲಿಸುತ್ತವೆ. Loneliness is a feeling. ಒಂಟಿತನ ಭಾವನೆಯಾಗಿದೆ. But the fact of the matter is, ಆದ್ರೆ ವಿಷಯದ ಸತ್ಯ ಸಂಗತಿ ಏನೆಂದರೆ God is with you. ದೇವರು ನಿಮ್ಮ ಜೊತೆ ಇದ್ದಾನೆ. His word is with you. ಆತನ ವಾಕ್ಯ ನಿಮ್ಮ ಜೊತೆ ಇದೆ. Praise him right now. ಈಗಲೇ ಆತನನ್ನು ಸ್ತುತಿಸಿರಿ. Be filled with his presence right now. ಈಗಲೇ ಆತನ ಪ್ರಸನ್ನತೆಯಿಂದ ತುಂಬಿಸಲ್ಪಡಿರಿ. Hallelujah. 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 What you are going through is terrible, my friend. ನನ್ನ ಸ್ನೇಹಿತನೇ, ನೀನು ಅನುಭವಿಸುತ್ತಿರುವಂತದ್ದು ಘೋರವಾದದ್ದು. No one understands your loneliness. ನಿಮ್ಮ ಒಂಟಿತನ ಯಾರಿಗೂ ಅರ್ಥವಾಗದೇ ಇರಬಹುದು. No one can help in your struggle. ನಿಮ್ಮ ಕಷ್ಟದಲ್ಲಿ ನಿಮಗೆ ಸಹಾಯ ಮಾಡಲು ಯಾರು ಇಲ್ಲದೆ ಇರಬಹುದು. No one can fill your loneliness. ನಿಮ್ಮ ಒಂಟಿತನವನ್ನ ತುಂಬಿಸಲು ಯಾರಿಂದಲೂ ಆಗದೇ ಇರಬಹುದು. God feels your loneliness. ದೇವರಿಗೆ ನಿಮ್ಮ ಒಂಟಿತನ ಅರಿವಾಗುತ್ತದೆ. God understands your feeling. ದೇವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. Don't be sidetracked. ದಯವಿಟ್ಟು ನೀವು ಬೇರೆ ದಾರಿ ಹಿಡಿಬೇಡಿ. Look up to him. ಆತನನ್ನೇ ದೃಷ್ಟಿಸಿರಿ. Look up to him. ಆತನನ್ನೇ ದೃಷ್ಟಿಸಿರಿ. When nothing makes any sense. ಯಾವುದು ನಿಮಗೆ ಸರಿ ಕಾಣದೇ ಇರುವಾಗ. Sometimes even God may not make sense to you. ಕೆಲವೊಮ್ಮೆ ದೇವರು ಸಹ ನಿಮಗೆ ಸರಿ ಅನ್ನಿಸದೇ ಇರುವಾಗ. But that's the time you need to walk by faith, not by feelings. ಅಂತ ಸಮಯದಲ್ಲಿಯೇ ನೀವು ಭಾವನೆಗಳಿಗೆ ಅನುಸಾರವಾಗಿ ಅಲ್ಲ,
ನಂಬಿಕೆಗನುಸಾರ ನಡೆದುಕೊಳ್ಳಬೇಕು. During that time of loneliness, ಒಂಟಿತನದ ಆ ಸಮಯದಲ್ಲಿ, when you are left all alone, ನೀವು ಏಕಾಂಗಿಯಾಗಿ ಉಳಿದಿರುವಾಗ, when you are going through struggle, ನೀವು ಕಷ್ಟಗಳನ್ನ ಅನುಭವಿಸುವಾಗ, misunderstandings are increasingly common in that season. ಅಂತಹ ಸಮಯಗಳಲ್ಲಿ ತಪ್ಪು ತಿಳುವಳಿಕೆಗಳು ಅತಿಯಾಗಿರುತ್ತವೆ. Anger can be common. ಕೋಪ ಸಹಜವಾಗಿರುತ್ತದೆ. Frustrations after frustration may be exhibited. ಹತಾಶೆಗಳ ನಂತರ ಹತಾಶೆ ಹೊರಬರುತ್ತಿರುತ್ತದೆ. Even your spouse may not know why. ನಿಮ್ಮ ಸಂಗಾತಿಗೂ ಇದೆಲ್ಲ ಯಾಕೆ ಎಂಬುದು ಗೊತ್ತಿಲ್ಲದೆ ಇರಬಹುದು. Because you don't know why. ಯಾಕೆಂದ್ರೆ ನಿಮಗೆ ಯಾಕೆ ಎಂಬುದು ಗೊತ್ತಿರಲ್ಲ. That's the power of loneliness. ಅದುವೇ ಒಂಟಿತನದ ಶಕ್ತಿಯಾಗಿದೆ. You are left with your eyes tied. ನಿಮ್ಮ ಕಣ್ಣುಗಳು ಕಟ್ಟಲ್ಪಟ್ಟದಾಗಿ ನೀವು ಬಿಡಲ್ಪಟ್ಟಿರ್ತೀರಾ. You may be searching for answers. ನೀವು ಉತ್ತರಗಳನ್ನ ಹುಡುಕುತ್ತಿರಬಹುದು. It's because you are lonely. ಇದಕ್ಕೆ ಕಾರಣ ನೀವು ಒಂಟಿಯಾಗಿದ್ದೀರಿ. You try to fill it with something you are not supposed to. ನೀವು ಬೇಡವಾದವುಗಳಿಂದ ತುಂಬಿಸಿಕೊಳ್ಳಲು ಬಯಸ್ತಾ ಇದ್ದಿರಬಹುದು. Sometimes you want to fill that loneliness with respect from others. ಕೆಲವೊಮ್ಮೆ ಇತರರು ಕೊಡುವ ಗೌರವದಿಂದ ಆ ಒಂಟಿತನವನ್ನ ತುಂಬಿಸಿಕೊಳ್ಳಲು ನೀವು ಬಯಸ್ತಿರಬಹುದು. When they don't give you the respect, you get angry. ಅವರು ನಿಮಗೆ ಗೌರವ ಕೊಡದೇ ಇದ್ದಾಗ ನೀವು ಕೋಪ ಮಾಡ್ಕೊಳ್ತೀರಿ. So frustrations after frustrations. ಆದ್ದರಿಂದ ಹತಾಶೆಗಳ ನಂತರ ಹತಾಶೆ. So it is increasingly lonelier. ಅದು ಹೆಚ್ಚಾಗುತ್ತಾ ಒಂಟಿತನಕ್ಕೆ ನಡೆಸುತ್ತೆ. In that season, people leave you who were once with you. ಆ ಸಮಯದಲ್ಲಿ ನಿಮ್ಮ ಜೊತೆಯಲ್ಲಿದ್ದಂತವರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ. The true color of people are exposed. ಜನರ ನಿಜ ಬಣ್ಣ ಬಯಲಾಗುತ್ತದೆ. They used to text you, but they stopped texting you. ಅವರು ನಿಮಗೆ ಸಂದೇಶಗಳನ್ನ ಕಳಿಸುವವರಾಗಿದ್ರು, ಈಗ ಅದನ್ನ ಕಳಿಸುವುದನ್ನೇ ನಿಲ್ಲಿಸ್ತಾರೆ. God understands those feelings. ದೇವರು ಆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ತಾರೆ. God understands you, my young girl, my young boy. ನನ್ನ ಯೌವನಸ್ಥ ಸಹೋದರನೇ, ಹುಡುಗನೇ, ಹುಡುಗಿಯೇ, ದೇವರು ನಿಮ್ಮನ್ನು ಅರ್ಥ ಮಾಡಿಕೊಳ್ತಾರೆ. God understands your loneliness. ದೇವರು ನಿಮ್ಮ ಒಂಟಿತನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. Season of dryness, ಒಣಗಿರುವಿಕೆಯ ಸಮಯ, season of loneliness, ಒಂಟಿತನದ ಸಮಯ. thirdly, ಮೂರನೆಯದಾಗಿ season of questions. ಪ್ರಶ್ನೆಗಳ ಸಮಯ. Because there is a confusion that is going on. ಯಾಕೆಂದ್ರೆ ಗೊಂದಲಗಳು ಉಂಟಾಗಿರುತ್ತವೆ. Jesus told me, Jesus put me in the boat to go to the other side. ಯೇಸುಸ್ವಾಮಿನೇ ಹೇಳಿದ್ರು, ಅವರೇ ನನ್ನನ್ನು ದೋಣಿ ಹತ್ತಿಸಿ ಆಚೆ ದಡಕ್ಕೆ ಹೋಗುವಂತೆ ತಿಳಿಸಿದ್ರು. If Jesus did it, why storm? ಒಂದು ವೇಳೆ ಯೇಸುವೇ ಇದೆಲ್ಲ ಮಾಡಿದ್ರೆ ಬಿರುಗಾಳಿ ಯಾಕೆ? Questions loom large. ಪ್ರಶ್ನೆಗಳು ದೊಡ್ಡದಾಗಿ ಹೊರಬರುತ್ತವೆ. And the question comes as doubts within you. ಮತ್ತು ಪ್ರಶ್ನೆಗಳು ನಿಮ್ಮೊಳಗಿನ ಸಂದೇಹದ ರೂಪದಲ್ಲಿ ಬರುತ್ತವೆ. What for that he is silent after putting us in the boat? ನಮ್ಮನ್ನ ದೋಣಿ ಹತ್ತಿಸಿದ ನಂತರ ಆತನು ಮೌನವಾಗಿರುವುದು ಯಾಕೆ? The questions are more but no answers. ಪ್ರಶ್ನೆಗಳು ಹೆಚ್ಚಾಗಿರುತ್ತವೆ, ಅದರ ಉತ್ತರ ಇರಲ್ಲ. The why question is so huge. ಯಾಕೆ ಎಂಬ ಪ್ರಶ್ನೆ ಬಹಳ ದೊಡ್ಡದಾಗಿರುತ್ತದೆ. The why question is predominant than any other question, but no answer from God. ಯಾಕೆ ಎಂಬ ಪ್ರಶ್ನೆ ಉಳಿದ ಎಲ್ಲ ಪ್ರಶ್ನೆಗಳಿಗಿಂತ ದೊಡ್ಡದಾಗಿರುತ್ತೆ, ಆದ್ರೆ ದೇವರಿಂದ ಯಾವುದೇ ಉತ್ತರ ಇರಲ್ಲ. If there is no voice from God, there is no answer to our question. ಒಂದು ವೇಳೆ ದೇವರ ಸ್ವರ ಇಲ್ಲದೆ ಹೋದ್ರೆ ನಮ್ಮ ಯಾವ ಪ್ರಶ್ನೆಗಳಿಗೂ ಉತ್ತರ ಇರಲ್ಲ. Abraham went through that situation. ಅಬ್ರಹಾಮನು ಆ ಪರಿಸ್ಥಿತಿಯನ್ನು ಎದುರಿಸಿದನು. There was famine along the way to where God was taking him. ದೇವರು ಅವನನ್ನು ಕರೆದುಕೊಂಡು ಹೋಗುತ್ತಿದ್ದಂತ ಮಾರ್ಗದಲ್ಲಿ ಬರಗಾಲ ಉಂಟಾಯಿತು. At least the disciples knew the other side. ಶಿಷ್ಯರಿಗಾದರೂ ಆಚೆ ದಡದ ಬಗ್ಗೆ ಗೊತ್ತಿತ್ತು. But Abraham was not told where God is taking him to. ಆದ್ರೆ ಅಬ್ರಹಾಮನಿಗೆ ದೇವರು ಅವನನ್ನ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದಾರೆ ಎಂಬುದನ್ನ ತಿಳಿಸಲಾಗಿರಲಿಲ್ಲ. So famine along the way. ಆದ್ದರಿಂದ ಮಾರ್ಗ ಮಧ್ಯದಲ್ಲಿ ಬರಗಾಲ ಉಂಟಾಯಿತು. He had to go to Egypt.
ಅವನು ಐಗುಪ್ತ ದೇಶಕ್ಕೆ ಹೋಗಬೇಕಾಯಿತು. And there his wife Sarah had to be taken by the authorities. ಅಲ್ಲಿ ಅವನ ಹೆಂಡತಿಯಾದ ಸಾರಾಯಳನ್ನ ಅಲ್ಲಿನ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡ್ರು. Abraham had questions. ಅಬ್ರಹಾಮನಿಗೆ ಅನೇಕ ಪ್ರಶ್ನೆಗಳಿದ್ವು. Why, Lord? ಕರ್ತನೇ, ಯಾಕೆ? I am walking according to your will. ನಾನು ನಿನ್ನ ಚಿತ್ತದನುಸಾರವಾಗಿ ನಡ್ಕೊಳ್ತಿದ್ದೇನೆ. Why this storm? ಈ ಬಿರುಗಾಳಿ ಯಾಕೆ? Okay, on the top of the storm, famine. ಹೌದು, ಆ ಬಿರುಗಾಳಿಯ ಅಥವಾ ಆ ಬರಗಾಲದ ನಡುವೆ I had to lose my wife. ನಾನು ನನ್ನ ಹೆಂಡತಿಯನ್ನ ಕಳ್ಕೊಳ್ಬೇಕಾಯ್ತು. Why is this? ಇದು ಯಾಕೆ? God seems to be silent. ದೇವರು ಮೌನವಾಗಿರುವಂತೆ ಅನಿಸಿತು. Are you going through questions? ನೀವು ಪ್ರಶ್ನೆಗಳನ್ನ ಎದುರಿಸ್ತಿದ್ದೀರಾ? And no answers from God. ಮತ್ತು ದೇವರಿಂದ ಉತ್ತರ ಬಾರದೇ ಇದೆಯಾ? You are going through the storm. ನೀವು ಬಿರುಗಾಳಿಯನ್ನ ಹಾದು ಹೋಗುತ್ತಿದ್ದೀರಿ. That's what you are going through. ಅದನ್ನೇ ನೀವು ಹಾದು And ಹೋಗುತ್ತಿದ್ದೀರಿ. you are asking why I had to go through. ಮತ್ತು ನೀವು ಕೇಳ್ತಿದ್ರೆ ಯಾಕೆ ನಾನು ಇದನ್ನೆಲ್ಲ ಅನುಭವಿಸಬೇಕು? God is saying why not? ದೇವರು ಹೇಳ್ತಿದ್ದಾರೆ ಯಾಕೆ ಅನುಭವಿಸಬಾರದು? This is the process. ಇದುವೇ ವಿಧಾನ. This is part of life. ಇದು ಜೀವನದ ಭಾಗ. Easy to talk. ಮಾತಾಡೋದು ಸುಲಭ. But when you go through those moments, ಆದ್ರೆ ಆ ಕ್ಷಣಗಳನ್ನ ನೀವು ಹಾದು ಹೋಗುವಾಗ, when everything point finger at you, ಎಲ್ಲವೂ ನಿಮ್ಮ ಕಡೆಗೆ ಬೆರಳು ಮಾಡಿ ತೋರಿಸುವಾಗ, and you are going through it alone, ಮತ್ತು ನೀವು ಒಂಟಿಯಾಗಿ ಅವುಗಳನ್ನ ಎದುರಿಸುವಾಗ, you are helpless, ನೀವು ಅಸಹಾಯಕರಾಗಿರುವಿರಿ, you are hopeless, ನೀವು ನಿರೀಕ್ಷೆ ಇಲ್ಲದವರಾಗಿರುವಿರಿ, you are even homeless. ಕೆಲವೊಮ್ಮೆ ನೀವು ಮನೆಯಿಲ್ಲದವರಾಗಿಯೂ ಇರುತ್ತೀರಿ. Questions are unanswered. ಪ್ರಶ್ನೆಗಳಿಗೆ ಉತ್ತರಗಳಿರಲ್ಲ. Are you going through? ನೀವು ಇವುಗಳನ್ನ ಹಾದು ಹೋಗುತ್ತಿದ್ದೀರಾ? I have a good news. ನಾನು ನಿಮಗೆ ಒಂದು ಶುಭವಾರ್ತೆ ಹೇಳ್ತೀನಿ. God will come through. ದೇವರು ಖಂಡಿತವಾಗಿ ಅವುಗಳ ನಡುವೆ ಬರುತ್ತಾನೆ. God will come through what you are going through. ನೀವೇನನ್ನ ಹಾದು ಹೋಗುತ್ತಿದ್ದೀರೋ ಅವುಗಳ ನಡುವೆ ದೇವರು ನಿಮ್ಮ ಬಳಿಗೆ ಬರ್ತಾರೆ. Fix your eyes upon him. ನಿಮ್ಮ ಕಣ್ಣುಗಳನ್ನು ಆತನ ಮೇಲೆ ದೃಷ್ಟಿಸಿರಿ. Daniel had to go through unnecessarily. ದಾನಿಯೇಲನು ಸಹ ಅನಾವಶ್ಯಕವಾಗಿ ತೊಂದರೆಗೆ ಒಳಗಾಗಬೇಕಾಯಿತು. Because of his elevation, everybody else became jealous of him. ಅವನು ಉನ್ನತ ಸ್ಥಿತಿಗೆ ಬಂದ ಕಾರಣ ಉಳಿದವರೆಲ್ಲರೂ ಅವನ ವಿಷಯವಾಗಿ ಹೊಟ್ಟೆ ಕಿಚ್ಚುಪಟ್ಟರು. Finally he had to be in the lion's den. ಅಂತಿಮವಾಗಿ ಅವನು ಸಿಂಹಗಳ ಗವಿಯೊಳಗೆ ಬೀಳಬೇಕಾಯಿತು. Can you imagine Daniel? ದಾನಿಯೇಲನನ್ನ ಊಹೆ ಮಾಡಿಕೊಳ್ಳಲು ಸಾಧ್ಯನಾ? Why, Lord? ಕರ್ತನೇ, ಯಾಕೆ? What will happen next moment? ಮುಂದಿನ ಕ್ಷಣ ಏನಾಗುತ್ತೆ? I never did anything wrong. ನಾನೆಂದು ಯಾವ ತಪ್ಪು ಮಾಡಲಿಲ್ಲ. In fact, I am obeying you. ನಿಜವಾಗಿ ಹೇಳೋದಾದ್ರೆ ನಾನು ನಿನಗೆ ವಿಧೇಯನಾಗುತ್ತಿದ್ದೇನೆ. But what I am getting back is unnecessary. ಆದ್ರೆ ನನಗೆ ಅದಕ್ಕೆ ಪ್ರತಿಫಲವಾಗಿ ಅನಾವಶ್ಯಕವಾದವುಗಳು ಸಿಗ್ತಿದೆ. But did God come through? ಆದ್ರೆ ದೇವರು ಅವನ ಬಳಿ ಬರ್ಲಿಲ್ವಾ? Of course, yes. ಖಂಡಿತವಾಗಿಯೂ ಬಂದ್ರು. God shut the mouths of lions. ದೇವರು ಸಿಂಹಗಳ ಬಾಯನ್ನ ಕಟ್ಟಿದ್ರು. Storm could not make them dead. ಬಿರುಗಾಳಿ ಅವರನ್ನ ಸಾಯಿಸಲಿಕ್ಕೆ ಆಗ್ಲಿಲ್ಲ. They were alive. ಅವರು ಜೀವಂತವಾಗಿದ್ರು. In the midst of storm, ಆ ಬಿರುಗಾಳಿಯ ನಡುವೆಯೂ Daniel was alive in the midst of lions. ದಾನಿಯೇಲನು ಸಿಂಹಗಳ ನಡುವೆಯೂ ಜೀವಂತವಾಗಿದ್ದನು. You will experience the power of God even in the silence of God. ದೇವರ ಶಕ್ತಿಯನ್ನ ನೀವು ದೇವರ ಮೌನದ ನಡುವೆಯೂ ಅನುಭವಿಸುವಿರಿ. Just praise God for that particular word. ಈ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನ ಹೇಳ್ರಿ. God will come through in your silence. ದೇವರು ನಿಮ್ಮ ಮೌನದ ಸಮಯಗಳಲ್ಲಿ ಬರ್ತಾರೆ. Just because God is silent is not it doesn't mean that he is not acting on your behalf. ದೇವರು ಮೌನವಾಗಿದ್ದಾರೆ ಅಂದ್ರೆ ನಿಮ್ಮ ಪರವಾಗಿ ಅವರು ಕಾರ್ಯ ಮಾಡ್ತಿಲ್ಲ ಎಂಬ ಅರ್ಥವಲ್ಲ. The very fact you are alive, that is the work of God. ನೀವು ಜೀವಂತವಾಗಿರುವುದೇ ದೇವರ ಕಾರ್ಯ. Worship him. ಆತನನ್ನು ಆರಾಧಿಸಿರಿ. Worship him. ಆತನನ್ನು ಆರಾಧಿಸಿರಿ. Praise him. ಆತನಿಗೆ ಸ್ತೋತ್ರ ಹೇಳ್ರಿ. Let his presence fill you right now. ಆತನ ಪ್ರಸನ್ನತೆ ಈಗಲೇ ನಿಮ್ಮನ್ನು ತುಂಬಿಸಲಿ. Just go where God wants you to go. ನೀವೆಲ್ಲಿಗೆ ಹೋಗಬೇಕೆಂಬುದಾಗಿ ದೇವರು ಬಯಸ್ತಾರೋ ಅಲ್ಲಿಗೆ ಹೋಗ್ರಿ. Just obey what God says. ದೇವರು ಹೇಳುವವುಗಳಿಗೆ ವಿಧೇಯರಾಗ್ರಿ. Praise him right now. ಈಗಲೇ ಆತನನ್ನು ಸ್ತುತಿಸಿರಿ. Let the presence of God fill you. ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಇಳಿದು ಬರಲಿ. Thank you, Holy God. ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರ. You are interfering into the lives of many. ನೀನು ಅನೇಕ ಜನರ ಜೀವಿತಗಳೊಳಗೆ ಪ್ರವೇಶಿಸುತ್ತಿದ್ದೀಯಾ. You are working wonders which they don't see now.
ಈಗ ಅವರಿಗೆ ಕಾಣದೇ ಇರುವಂತ ಅದ್ಭುತ ಕಾರ್ಯಗಳನ್ನ ನೀನ್ ಮಾಡ್ತಾ ಇದ್ದೀಯಾ. Your children may not hear your voice, ನಿನ್ನ ಮಕ್ಕಳು ಒಂದು ವೇಳೆ ನಿನ್ನ ಸ್ವರ ಕೇಳದೆ ಇರಬಹುದು, but you are acting on their behalf. ಆದ್ರೆ ನೀನು ಅವರ ಪರವಾಗಿ ಕಾರ್ಯ ಮಾಡುತ್ತಿರುವೆ. You will protect your children. ನೀನು ನಿನ್ನ ಮಕ್ಕಳನ್ನ ಸಂರಕ್ಷಿಸುವೆ. You will protect the church. ನೀನು ಸಭೆಯನ್ನ ಸಂರಕ್ಷಿಸುವೆ. We have the future. ನಮಗೆ ಭವಿಷ್ಯ ಇದೆ. They have the future. ಅವರಿಗೆ ಭವಿಷ್ಯವಿದೆ. No eye has seen, ಬೇರೆ ಯಾವುದೇ ಕಣ್ಣುಗಳು ಅದನ್ನು ನೋಡಿಲ್ಲ, no ears have heard, ಯಾವ ಕಿವಿಗಳು ಅದನ್ನು ಕೇಳಿಲ್ಲ, no mind has conceived ಯಾವ ಮನಸ್ಸಿನಲ್ಲೂ ಅದರ ಭಾವನೆ ಬರಲಿಲ್ಲ. what the Lord has in store for his chosen ones. ಕರ್ತನು ತಾನಾದುಕೊಂಡವರಿಗಾಗಿ ಮಾಡಿರುವಂತ ಕಾರ್ಯಗಳು. You have great plans for your children. ನಿನ್ನ ಮಕ್ಕಳಿಗಾಗಿ ನೀನು ದೊಡ್ಡ ಯೋಚನೆಗಳನ್ನ ಹೊಂದಿದ್ದೀಯಾ. Plans to prosper them, not to harm them. ಅವರನ್ನ ಅಭಿವೃದ್ಧಿ ಪಡಿಸುವಂತವುಗಳಾಗಿವೆಯೇ ಹೊರತು ಅವರನ್ನ ಹಾನಿ ಮಾಡುವಂತವುಗಳಲ್ಲ. Plans to give them hope and future. ಅವರಿಗೆ ನೀನು ನಿರೀಕ್ಷೆ ಭವಿಷ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. Let that future come alive now. ಆ ಭವಿಷ್ಯ ಈಗಲೇ ಜೀವಂತವಾಗಲಿ. You are able to safeguard your people in the midst of storm. ಬಿರುಗಾಳಿಯ ನಡುವೆ ನಿನ್ನ ಜನರನ್ನ ಸಂರಕ್ಷಿಸಲು ನೀನು ಶಕ್ತನಾಗಿರುವೆ. You did not give permission to the storm to take over them. ಅವರ ಮೇಲೆ ಹಿಡಿತ ಸಾಧಿಸಲು ನೀನು ಬಿರುಗಾಳಿಗೆ ಅವಕಾಶ ಅನುಮತಿ ಕೊಡಲಿಲ್ಲ. Storm only can shake them. ಬಿರುಗಾಳಿ ಅವರನ್ನು ಅಲುಗಾಡಿಸಿತಷ್ಟೇ. But storm was not given authority to overtake them. ಆದ್ರೆ ಅವರನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುವ ಅನುಮತಿ ಬಿರುಗಾಳಿಗೆ ಕೊಡಲಾಗಲಿಲ್ಲ. So I rejoice in the presence of God, my friends. ಆದ್ದರಿಂದ ನನ್ನ ಸ್ನೇಹಿತರೆ, ದೇವರ ಪ್ರಸನ್ನತೆಯಲ್ಲಿ ಸಂತೋಷ ಪಡಿರಿ. May your loneliness go. ನಿಮ್ಮ ಒಂಟಿತನ ಬಿಟ್ಟು ಹೋಗಲಿ. May your dryness go. ನಿಮ್ಮ ಒಣಗಿರುವಿಕೆ ಬಿಟ್ಟು ಹೋಗಲಿ. May your questions be answered by the action of God. ದೇವರ ಕ್ರಿಯೆಗಳಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರೆಯಲಿ. So rejoice. ಆದ್ದರಿಂದ ಸಂತೋಷಿಸಿರಿ. I release the shalom of God. ನಾನು ದೇವರ ಸಮಾಧಾನವನ್ನು ಬಿಡುಗಡೆಗೊಳಿಸುತ್ತೇನೆ. I release the peace of God. ನಾನು ದೇವರ ಶಾಂತಿಯನ್ನು ಬಿಡುಗಡೆಗೊಳಿಸುತ್ತೇನೆ. May the power of God brings about the peace of God in your situation. ದೇವರ ಶಕ್ತಿ ನಿಮ್ಮ ಪರಿಸ್ಥಿತಿಯಲ್ಲಿ ದೇವರ ಸಮಾಧಾನವನ್ನು ಬರಮಾಡಲಿ. God will never leave you nor forsake you. ದೇವರು ನಿಮ್ಮನ್ನ ಎಂದಿಗೂ ಕೈ ಬಿಡಲ್ಲ, ಎಂದಿಗೂ ತೊರೆಯುವುದಿಲ್ಲ. It might look like that, ಒಂದು ವೇಳೆ ನಿಮಗೆ ಹಾಗೆ ಅನ್ನಿಸಬಹುದು, but that's not true. ಆದ್ರೆ ಅದು ಸತ್ಯ ಅಲ್ಲ. God is praying for you. ದೇವರು ನಿಮಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. He will come through. ಆತನು ಖಂಡಿತವಾಗಿ ನಿಮ್ಮ ಬಳಿ ಬರುವನು. So you have great future. ಆದ್ದರಿಂದ ನಿಮಗೆ ಉತ್ತಮವಾದ ಭವಿಷ್ಯವಿದೆ. You have hope for your future. ನಿಮ್ಮ ಭವಿಷ್ಯದ ವಿಷಯದಲ್ಲಿ ನಿಮಗೆ ನಿರೀಕ್ಷೆ ಇದೆ. God has great plans for your future. ದೇವರು ನಿಮ್ಮ ಭವಿಷ್ಯದ ವಿಷಯವಾಗಿ ದೊಡ್ಡ ಆಲೋಚನೆಗಳನ್ನು ಹೊಂದಿದ್ದಾನೆ. Don't jump out of the boat. ದಯವಿಟ್ಟು ನೀವು ದೋಣಿಯಿಂದ ಜಿಗಿಯಬೇಡಿ. Don't commit suicide. ನೀವು ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ. Stay put. ನೀವು ಎಲ್ಲವುಗಳಲ್ಲಿ ಸ್ಥಿರವಾಗಿ ಇರ್ರಿ. Where God has placed you. ದೇವರು ನಿಮ್ಮನ್ನ ಇಟ್ಟಿರುವ ಸ್ಥಳದಲ್ಲಿ ಇರ್ರಿ. May the Spirit of God envelop you. ದೇವರ ಆತ್ಮನು ನಿಮ್ಮನ್ನ ಬಲಪಡಿಸಲಿ. Thank you, Lord, for speaking. ಕರ್ತನೇ, ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. Your voice is louder in your silence. ದೇವರೇ, ನಿನ್ನ ವಾಕ್ಯವು ನಿನ್ನ ಮೌನದಲ್ಲಿ ದೇವರೇ ಗಟ್ಟಿಯಾಗಿ ಜೋರಾಗಿರುತ್ತದೆ. Your voice is louder in the silence. ದೇವರೇ, ನಿನ್ನ ಸ್ವರವು ಮೌನದಲ್ಲಿ ನಿಶಬ್ದದಲ್ಲಿ ಗಟ್ಟಿಯಾಗಿರುತ್ತದೆ. May we see God in action. ನಾವು ದೇವರ ಕ್ರಿಯೆಯನ್ನ ನೋಡುವವರಾಗಿರೋಣ. Cover us with your blood. ನಿನ್ನ ರಕ್ತದಿಂದ ನಮ್ಮನ್ನು ಮರೆಮಾಚು. Stay put under your wings. ದೇವರೇ, ನಿನ್ನ ರೆಕ್ಕೆ ಮರೆಗಳಲ್ಲಿ ನಮ್ಮನ್ನ ಇರಿಸು. Lead us according to your will and your ways. ನಿನ್ನ ಚಿತ್ತ, ನಿನ್ನ ಮಾರ್ಗಗಳಿಗೆ ಅನುಸಾರ ನಮ್ಮನ್ನು ಮುನ್ನಡೆಸು. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ. Amen. ಆಮೆನ್. Oh, rejoice, my friend. ನನ್ನ ಸ್ನೇಹಿತನೇ, ಸಂತೋಷ ಪಡು. You are on your journey. ನೀನು ನಿನ್ನ ಪ್ರಯಾಣದಲ್ಲಿರುವೆ. Let the process take you to the destiny. ವಿಧಾನವು ನಿನ್ನನ್ನು ಗಮ್ಯಸ್ಥಾನಕ್ಕೆ ಕೊಂಡೊಯ್ಯಲಿ. Even when things doesn't make sense. ಕಾರ್ಯಗಳು ನಿನಗೆ ಅರ್ಥವಾಗದೇ ಇರುವಾಗಲೂ Wait patiently. ತಾಳ್ಮೆಯಿಂದ ಕಾಯಿ. It will make sense in the future. ಭವಿಷ್ಯದಲ್ಲಿ ಖಂಡಿತವಾಗಿಯೂ ಅದು ಅರ್ಥವಾಗುತ್ತದೆ. There will come a time where God will answer through his works. ದೇವರು ತನ್ನ ಕ್ರಿಯೆಗಳ ಮೂಲಕವಾಗಿ ಉತ್ತರ ಕೊಡುವಂತಹ ಸಮಯ ಬರುತ್ತದೆ. Now stay in faith. ನಂಬಿಕೆಯಲ್ಲಿ ದೃಢವಾಗಿ ಇರು. May God bless you and I will see you next week. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮುಂದಿನ ವಾರ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ.